ಅದೇನೇ ಆಗಲಿ ನಮಗೆ ರಾಮನೂ ಬೇಕು, ಕೃಷ್ಣನೂ ಬೇಕು, ಜೊತೆಗೆ ರಾವಣನೂ ಬೇಕು. ಯಾರನ್ನು, ಎಲ್ಲಿ, ಯಾವಾಗ, ಏನನ್ನು ಕಾಣುತ್ತೇವೆ ಅನ್ನುವುದೇ ಮುಖ್ಯವಾಗುತ್ತದೆ. ಈ ಅಂತಹದ್ದೇ ಒಂದು ಆಯ್ದ ಕಥೆ ಇದೆ. ಅವಳು ಆಯ್ಕೆ ಮಾಡಿದ್ದೇನು? ಅವಳು ಆಯ್ಕೆ ಮಾಡಿದ್ದು ತಪ್ಪೋ ಸರಿಯೋ? ಇದರ ಫಲಿತಾಂಶವೇನು? ಒಂದು ನಿದರ್ಶನ ನಿಮ್ಮ ಮುಂದೆ. ಅದೊಂದು ಮಾತಿನ ಕತೆ, ಒಬ್ಬ ತಾಯಿಯ ಶಾಪದ ಕತೆ, ಒಬ್ಬ ಮಹಾನ್ ವ್ಯಕ್ತಿಯ ಮರಣದ ಕತೆ. ಹೌದು ಬಂಧುಗಳೇ, ಇದು ತಾಯಿ ಗಾಂಧಾರಿ ಹಾಗೂ ಶ್ರೀ ಕೃಷ್ಣನ ಕತೆ. ಮಹಾಭಾರತ ಯುದ್ಧದಲ್ಲಿ ತಾಯಿ ಗಾಂಧಾರಿ ತನ್ನೆಲ್ಲ ಪುತ್ರರನ್ನು ಕಳೆದುಕೊಂಡು ಕೃಷ್ಣನಿಗೆ ಶಾಪವನ್ನು ನೀಡುತ್ತಾಳೆ. ಆಗ ಕೃಷ್ಣ ಸತ್ತು ಹೋಗುತ್ತಾನೆ. ಆಗ ಹುಟ್ಟಿದಂತ ಯುಗವೇ ಈ ಕಲಿಯುಗ. ಇಲ್ಲಿ ಎಲ್ಲಿ ನೋಡಿದರೂ ಮೋದ ಮದ ಮತ್ಸರವೇ ತುಂಬಿದಂತ ಈ ನೀಚ ಯುಗವೇ ಈ ಕಲಿಯುಗ. ಕಡುವಾದ ಬಡತನದ ಬೇಗೆ, ಬದುಕಿಗೆ ಆದ ಹಲವು ಗಾಯಗಳಿಗೆ ನಗು ಸಹನೆಗಳನ್ನೇ ಔಷಧಿಯಾಗಿಸಿಕೊಂಡಾಕೆ ತಾನಿರುವುದು ಸ್ವಾತಂತ್ರ್ಯದ ಸಮಾನತೆಯ ಸಮಾಜದಲ್ಲಿ ಎಂದು ಅದೆಷ್ಟೋ ಕನಸುಗಳನ್ನು ಕಟ್ಟಿದವಳಾಕೆ. ಆದರೆ ಅದೆಲ್ಲ ಕನಸುಗಳು ಕಣ್ಣೀರಲ್ಲೇ ಮುಗಿದು ಹೋಗುತ್ತೆ ಎಂದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅವಳನ್ಕೊಂಡಿದ್ಲು ಹೆಂಡತನವ ಪೂಜಿಸುವರೆಂದು, ಹೆಣ್ಣನ್ನ ಗೌರವಿಸುವರೆಂದು. ಆದರೆ ಆ ನಂಬಿಕೆಗಳೇ ಅವಳನ್ನ ಈ ಸ್ಥಿತಿಗೆ ಕರೆದೊಯ್ತಾ ಇದೆ. ಸೋದರತೆ ಬದುಕಿದೆ ಎಂದು ಸೋದರರ ಕಡೆ ಹೊರಟಾಗ
ರಾಮನೆಂದು ನಂಬಿದವನು ರಾಮನಾಥ. ಸಮಾಜದ ಕಣ್ಗಳು ಶುದ್ಧವೆಂದು ನಂಬಿ ಇಂದು ಮೋಸ ಹೋದವಳಾಕೆ. ಸೋದರತೆ ಬದುಕಿದೆ ಎಂಬ ಅವಳ ನಂಬಿಕೆ ಕೂಡ ಹುಸಿಯಾಗಿದೆ. ಆ ನಂಬಿಕೆಗಳೇ ಅವಳನ್ನ ಇಂದು ಕೊಂದು ಹಾಕಿದೆ. ಹೆಣ್ತನವನ್ನ ಶ್ರೇಷ್ಠವೆಂದು ಹೆಮ್ಮೆ ಪಟ್ಟವಳು ಪ್ರೀತಿ ವಾತ್ಸಲ್ಯಗಳ ಮೇಲೆ ನಂಬಿಕೆ ಇಟ್ಲು. ಪ್ರತಿಯೊಬ್ಬರಲ್ಲೂ ಒಳ್ಳೆಯದನ್ನೇ ಕಂಡು. ಆದರೆ ಅವಳ ಈ ನಂಬಿಕೆಗಳೇ ಅವಳ ದೇಹವನ್ನು ಹಿಡಿಯಾಗಿ ಕಿತ್ತು ಭಕ್ಷಿಸಿ ಹಾಕಿದೆ. ಬೆಳಗ್ಗೆ ಬಂದ್ಬಿಟ್ಟು ಭಿಕ್ಷೆ ಬೇಡಕ್ಕೆ ಬ್ಲಡಿ ಅನ್ಎಡ್ಯುಕೇಟೆಡ್ ಬ್ರೂಡ್. ಮನುಜ ಜಾತಿ ಎಂಬ ಶ್ರೇಷ್ಠ ಜಾತಿಯಲ್ಲಿ ಮನುಷ್ಯತ್ವದ ಕೊರತೆ. ಏನ ಭಯನ ನಿಂದಿದೆಲ್ಲ ಸಹಜ ತಾನೇ. ಅಂದಾಗೆ ನೀನೇನಾದ್ರೂ ಕೊಟ್ಬಿಟ್ರೆ ನೋಡ್ಬೋದಪ್ಪ. ಯೋಚಿಸ್ಕೊ ಸಾಯಿಬರೇ. ಪುರುಷತ್ವ ಎತ್ತವನೇ ಕಾಯಲು ಅಸಾಮರ್ಥ್ಯ. ಏನು ಟೆಸ್ಟು? ರೇಪ್ ಆಗಿ 24 hours ಆಗಿದೆ ಅಲ್ಲಮ್ಮ. ಅಂದಾಗೆ ಇನ್ನೊಮ್ಮೆ ಆಗ್ತದಲ್ಲ ನಿನ್ನ ರೇಪು. ಆಗ 24 hours ಮುಂಚೆ ಇಲ್ವಾ? ಆಗ ಮಾಡುವ ಟೆಸ್ಟು. ಮೈಯಲ್ಲೆಲ್ಲ ನೆತ್ತರು, ಆದರೆ ಕಣ್ಣಲ್ಲಿ ನೆತ್ತರಿಲ್ಲವೇ? ಏನ್ ತಾಯಿದು? ನಿನ್ನೆಲ್ಲಾದ್ರೂ ನ್ಯಾಯ ಸಿಕ್ಕೋದಾ ತಾಯಿ? Without any proper evidence, the case has been adjourned. No person found guilty. ಖಾಲಿ ಹಾಳೆಗಿರುವ ಬೆಲೆ ಕಣ್ಣೆದುರಿನಲ್ಲಿರುವ ಸತ್ಯಕ್ಕೆಲ್ಲ. ದ್ರೌಪದಿಗೋಸ್ಕರ ಮಹಾಭಾರತ, ಸೀತೆಗೋಸ್ಕರ ಲಂಕೆಯ ಜಲನ. ಈಗೆಲ್ಲಿರುವ ನಿಮ್ಮ ಪರಮಾತ್ಮ? ಪ್ರತಿ ಗಲ್ಲಿಯಲ್ಲಿ, ಪ್ರತಿ ಗಂಟೆಯಲ್ಲಿ, ಪ್ರತಿ ನಿಮಿಷಗಳಲ್ಲೇ ಎಲ್ಲರ
ಜೀವನವನ್ನು ಅಟ್ಟಾಡಿಸಿ ಅಲ್ಲಾಡಿಸಿ ಆಟವಾಡಿಸಿ